ರೌಡಿ ಶೀಟರ್ ಬಿಕ್ಲು ಶಿವ ಬರ್ಬರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪುಲಕೇಶಿ ನಗರ ಠಾಣಾ ಪೊಲೀಸರು ವಿಚಾರಣೆಯನ್ನ ತೀವ್ರಗೊಳಿಸ್ತಾ ಇದ್ದು ಸದ್ಯ ಪುಲಕೇಶಿ ನಗರ ಠಾಣೆಗೆ ಬಿಕ್ಲು ಶಿವು ಏನ್ ಮರ್ಡರ್ ಆಗಿರುವಂತ ರೌಡಿ ಶೀಟರ್ ಆತನ ಗನ್ಮ್ಯಾನ್ ಅನ್ನ ಈಗ ಸದ್ಯ ಖಾಕಿ ಟೀಮ್ ಕರ್ಕೊಂಡ್ ಬಂದಿದೆ. ಗನ್ಮ್ಯಾನ್ ಇಮ್ರಾನ್ ಅನ್ನ ಪೊಲೀಸರು ಕರ್ಕೊಂಡ್ ಬಂದಿದ್ದಾರೆ. ರೌಡಿ ಶೀಟರ್ ಶಿವು ಜೊತೆ ಇದ್ದಂತ ಗನ್ಮ್ಯಾನ್ ಇಮ್ರಾನ್ ಆತ ಅವತ್ತು ಜಸ್ಟ್ ಮಿಸ್ ಅಂತ ಹೇಳಲಾಗ್ತಾ ಇತ್ತು. ಈಗ ಇಮ್ರಾನ್ನ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಳ್ತಾ ಇದ್ದಾರೆ. ವಿಷಯ ಅಂತ ಅಂದ್ರೆ ಈ ರೀತಿಯಾದಂತಹ ಒಂದು ಬ್ರೂಟಲ್ ಮರ್ಡರ್ನ ಸಂದರ್ಭದಲ್ಲಿ ಅಥವಾ ಆ ಸಂದರ್ಭದ ಅಟ್ಯಾಕ್ನ ಸಂದರ್ಭದಲ್ಲಿ ಬಿಕ್ಲು ಶಿವನ ಜೊತೆಗೆ ಡ್ರೈವರ್ ಹಾಗೆ ಆತನ ಗನ್ಮ್ಯಾನ್ ಕೂಡ ಇದ್ರು ಅಂತ ಹೇಳಲಾಗ್ತಾ ಇದೆ. ಅವರಿಬ್ರು ಬಹಳ ಜಸ್ಟ್ ಮಿಸ್ ಆಗಿದ್ರು ಅವತ್ತು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಈಗ ಅವರಿಬ್ಬರಲ್ಲಿ ಡ್ರೈವರ್ ಮತ್ತೆ ಗನ್ಮ್ಯಾನ್ ನಲ್ಲಿ ಇವರಿಬ್ಬರು ಸ್ಟೇಟ್ಮೆಂಟ್ ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ಗನ್ಮ್ಯಾನ್ ಅನ್ನ ಕರ್ಕೊಂಡ್ಬಂದಿದ್ದಾರೆ. ಗನ್ಮ್ಯಾನ್ ಅನ್ನ ಈಗ ಕರ್ಕೊಂಡ್ಬಂದು ಆತನಿಂದ ಹೇಳಿಕೆ ಪಡೆಯೋದು, ಆತನ ವಿಚಾರಣೆ ಇದೆಲ್ಲವೂ ಕೂಡ ನಡೀತಾ ಇದೆ. ಸಹಜವಾಗಿ ಇಲ್ಲಿ ಆ ಗನ್ಮ್ಯಾನ್ ಬಹುಶಃ ಐ ವಿಟ್ನೆಸ್, ಯಾರ್ಯಾರು ಅಟ್ಯಾಕ್ ಮಾಡಿದ್ರು ಏನು ಎತ್ತ ಅನ್ನುವಂಥ ಹೇಳಿಕೆಗಳ ಜೊತೆಗೆ ಅದೇನು ಸುಪಾರಿ ಕೊಟ್ಟಿದ್ರು ಅಥವಾ ಈ ರೀತಿಯ ಅಂತ ಒಂದು ಅಟ್ಯಾಕ್ನ ಹಿಂದೆ ಯಾರ ಪಾತ್ರ ಇರ್ಬೋದು, ಇದೆಲ್ಲವೂ ಕೂಡ ಗನ್ಮ್ಯಾನ್ನ ಸ್ಟೇಟ್ಮೆಂಟ್ ಬಹಳ ಅತಿ ಮುಖ್ಯ ಆಗಿರುತ್ತೆ. ಲೋಕೇಶ್ ಹಾಗೆ ಇಮ್ರಾನ್ ಖಾನ್ ಬಿಕ್ಲು ಶಿವನ ಗನ್ಮ್ಯಾನ್, ಲೋಕೇಶ್ ಬಿಕ್ಲು ಶಿವನ ಡ್ರೈವರ್. ಸೊ ಇವರಿಬ್ಬರ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ಅತಿ ಮುಖ್ಯ ಆಗುತ್ತೆ. ಇಬ್ಬರಿಗೂ ಕೂಡ ಗಾಯಗಳಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಭೈರತಿ ಬಸವರಾಜ್ ಹೆಸರು ಈ ಪ್ರಕರಣದಲ್ಲಿ ತಳಕು ಹಾಕೊಂಡಿದೆ. ಕೇವಲ ಊಹಾಪೋಹಕ್ ಮಾತ್ರ ಅಲ್ಲ, FIR ನಲ್ಲೂ ಕೂಡ ಭೈರತಿ ಬಸವರಾಜ್ ಅವರ ಹೆಸರಿದೆ. 5ನೇ ಆರೋಪಿ ಅಂತ ಹೇಳಿ ಪರಿಗಣಿಸಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಸಹಜವಾಗಿ ನೇರವಾಗಿ ಯಾರು ಮರ್ಡರ್ ಮಾಡಿರ್ತಾರೋ ಅಂಥವ್ರನ್ನ ಆರೋಪಿತ ಸ್ಥಾನದಲ್ಲಿ A1 A2 ಈ ರೀತಿಯಾದಂಥದ್ದು ಹೆಸರುಗಳನ್ನ ಹೆಸರಿಸಿರ್ತಾರೆ. ಇನ್ನು A5 ಅಂತ ಅಂದರೆ ಏನು ಭಾಳ ದೂರ ಇಲ್ಲ ಭೈರತಿ ಬಸವರಾಜ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವ್ರ ಹೆಸರು ತಳಕು ಹಾಕೊಂಡಿರುವಂಥ ಸಂಗತಿ. ಹಾಗಾಗಿ ಅವ್ರ ಪಾತ್ರ ಏನಿತ್ತು ಎತ್ತ ಅನ್ನುವಂಥದಕ್ಕೆ ಸಂಬಂಧಪಟ್ಟಂಗೆ ಈಗ ತನಿಖೆ ನಡೀತಾ ಇದೆ. ಹೇಳಿ ಕೇಳಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ಆರೋಪಿತರು ಅಂತ ಏನು ಶಂಕಿಸಲಾಗಿದೆ ಅಥವಾ ಶಂಕಿತರು ಯಾರಿದ್ದಾರೆ ಅವರ ಜೊತೆಗೆ ಭೈರತಿ ಬಸವರಾಜ್ ಅವರು ಬಹಳ ಆತ್ಮೀಯವಾಗಿ ಕಾಣಿಸ್ಕೊಂಡಿರುವಂಥ ಕೆಲ ಫೋಟೋಸ್ಗಳಿದೆಯಲ್ಲ, ಇದು ಕೂಡ ಈ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಪಾತ್ರ ಏನು ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟುಹಾಕ್ತಾ ಇದೆ. ಹೀಗಾಗಿ ಬಿಕ್ಲು ಶಿವು ಈತನ ಮರ್ಡರ್ ವಿಚಾರ ಯಾರ್ಯಾರು ಶಾಮೀಲಾಗಿದ್ದಾರೆ, ಯಾವ ಕಾರಣಕ್ಕಾಗಿದೆ ಅನ್ನುವಂಥ ಕುತೂಹಲವನ್ನು ಹುಟ್ಟಿಸ್ತಾ ಇದೆ.